2 ಸಬ್ಜೆಕ್ಟು 3 ಸಬ್ಜೆಕ್ಟಲ್ಲೂ ಅವರು ಏನಾದರೂ ಪಾಸಿಂಗ್ ಬರೋಂಗಿದ್ರೆ ಮುಂಚೆ ಏನಿತ್ತು ಅದೇ ರೂಲ್ಸ್, ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಗ್ರೇಸ್ ಮಾತ್ರ ತೆಗ್ದಿದೆ, 33ಕ್ಕೆಲ್ಲ ಬರೋದಿಲ್ಲ. ಅದು ಏನು 2023ಕ್ಕಿಂತ ಮುಂಚೆ ಏನಿತ್ತು ಅದೇ ಇರ್ತದೆ. ಸರ್, ಅಲ್ಪಸಂಖ್ಯಾತರ ಮುಖಂಡರಿಗೆ ಒಂದು ಆಗ್ರಹ ಮಾಡ್ತಾರೆ ಸರ್, ಹಿಜಾಬ್ ವಿಚಾರದಲ್ಲಿ ಪರೀಕ್ಷೆ ಬರಲಿಕ್ಕೆ ಒಂದು ಸ್ಪಷ್ಟನೆ ಕೊಡಲಿ ಶಿಕ್ಷಣ ಇಲಾಖೆ ಅಂತ. ನಾವು ಕೊಡೋಕ್ಕಾಗಲ್ಲ, ಕೋರ್ಟಲ್ಲಿದೆ. ನೆಕ್ಸ್ಟ್ ಕೇಳಿ, ಕೋರ್ಟಲ್ಲಿದ್ದರೆ ನಾವು ಕೊಡೋಕ್ಕಾಗಲ್ಲ. ಹಾಂ, ಚಿಕ್ಕಿ ನಿಲ್ಲಿಸಾಯಿತು. ಬಾಳೆಹಣ್ಣು ಮತ್ತು ಮೊಟ್ಟೆ, ಸೊ ಇದೆಲ್ಲ ಕಡೆ ಸರಿಯಾಗಿ ಕ್ಲೀನ್ ಆಯ್ತು. ಈಗ ಅದು ಎಲ್ಲರೂ ಕೂಡ SDMC ಅವರು ಕಂಪ್ಲೇಂಟ್ ಮಾಡಿದರು, ಬೇರೆಯವರು ಪೋಷಕರು, ಮತ್ತು ಮಕ್ಕಳಿಗೆ ಅದು ಹೆಲ್ತಿ ಇರಲಿಲ್ಲ, ಒಳ್ಳೆ ಆರೋಗ್ಯಕ್ಕೂ ಕೂಡ ಇದಾಗೋದು. ಸೊ ನಾವೇ ಅದನ್ನ ಡಿಸೈಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಲೋಕಲಲ್ಲಿ ಮಾಡಿಬಿಡೋರು, ಸೊ 35 ಗ್ರಾಮ್ಸ್ ಅಂತ ಕೊಡ್ತಾ ಇರಲಿಲ್ಲ. ಇದೆಲ್ಲದು ತೊಂದರೆ ಆಗಿರೋದ್ರಿಂದ ನಿಲ್ಲಿಸಾಯ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲ ನಿಲ್ಲಿಸ್ಬಿಡಿ, ಒಳ್ಳೇದಲ್ಲ ಅಂತ. ಏನಿಲ್ಲ, ಬಾಳೆಹಣ್ಣು ಈಸ್ ವೆರಿ ಗುಡ್, ಬಟ್ ಇದು ಸುಮ್ಮನೆ ಮಿಕ್ಸ್ ಮಾಡಿ ಹಾಳು ಮಾಡಿಬಿಟ್ರೆ ಮತ್ತು ಮಕ್ಕಳಿಗೆ ಅದು ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ನಾವು ಕೊಡೋದು ಅವ್ರಿಗೆ ಪೌಷ್ಟಿಕತೆಗಿದ್ದಾಗ ಅದಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥ ಕೆಲಸವನ್ನು 25ನೇ ತಾರೀಕು ಅದು ಅದೇ ಸೇಮ್ ಇದನ್ನು. ಮತ್ತು ಇಲ್ಲಿ ಚೆನ್ನಿ ಅವರಿಗೆ ಮತ್ತು ನಮ್ಮ MLC ಅವರು ಮತ್ತು ಇಲ್ಲಿ ಲೋಕಲ್ ಅವರು ಯಾರ್ಯಾರಿದ್ದಾರೆ ಲೀಡರ್ಸಿಗೆಲ್ಲ ಹೇಳಿದೆ, ಅವರಿಗೂ ಕೂಡ ಹೇಳಿದೆ ಬಂದು. ಏನಿಲ್ಲ, ನಾನೇ ಅವತ್ತು ಹೋಗಿದ್ದೆ. ಈಗ ಸದ್ಯಕ್ಕೆ ಸ್ವಲ್ಪ ರೋಡು ಮತ್ತು ಕಂಬದ್ದು ಹಾಕಿಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ಸಿಗೆ ಕುಡಿಯೋ ನೀರಿಗೂ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಒಂದು 5-10 ದಿವಸ ಹೆಚ್ಚು ಕಮ್ಮಿ ಕೆಲಸ ಆಗ್ಬೋದು, ಅವರೆಲ್ಲ ಹೋಗಿ ಸೆಟ್ಲ್ ಆಗೋಷ್ಟಿಗೆ ಸರಿ ಆಗ್ತದೆ. ಬಟ್ ಪರ್ಮನೆಂಟ್ ಸೋರ್ಸ್ ಬೇಕಲ್ಲಿಗೆ. ಈಗ ಟೆಂಪ್ರವರಿಗೆ ನೋ ಪ್ರಾಬ್ಲಮ್, ಕರೆಂಟಿಗೂ ನೋ ಪ್ರಾಬ್ಲಮ್ಮು, ಬಟ್ ಪರ್ಮನೆಂಟಾಗಿ ಒಂದು ಕಡೆಗೆ ಮಾಡಿಕೊಡ್ಬೇಕಲ್ಲ. ಅದ್ರದ್ದು ಜಮೀರ್ ಅವ್ರು ಬಂದಾಗ ಸ್ವಲ್ಪ ಜಾಸ್ತಿ ದುಡ್ಡು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ನಾನು ಅವತ್ತು ಹೇಳಿದ್ದಲ್ಲ, ನಾನು ಸುಮಾರಷ್ಟು ಹೊಸ ಕಾರ್ಯಕ್ರಮಗಳನ್ನು ಕಲಿಕೆಗೆ ಸ್ವಲ್ಪ ಒತ್ತನ್ನು ಕೊಡ್ತಾಯಿದ್ದೀವಿ. ಯಾಕಂದರೆ ಟೀಚರ್ಸ್ನು ರಿಕ್ರೂಟ್ಮೆಂಟು ಮಾಡಬೇಕು, ಮುಂಚೆನೂ ಮಾಡಿದ್ವಿ, ಅದಾದಮೇಲೆ ಇನ್ನೂ ಜಾಸ್ತಿ ಮಾಡಬೇಕು ನಾವು ರಿಕ್ರೂಟ್ಮೆಂಟು. ಮತ್ತು ಬೈಲಿಂಗ್ವಲ್ ಸ್ಕೂಲ್ಸು, ಮತ್ತು LKG UKG, ಮತ್ತು ಕಲಿಕೆಗೆ ಸ್ವಲ್ಪ ಒತ್ತನ್ನು ಕೊಡ್ತಕ್ಕಂಥ, ಸ್ವಲ್ಪ ಪ್ಲ್ಯಾನಿಂಗ್ ಅವರಿಗೆ ಹೇಳ್ಕೊಡ್ತಕ್ಕಂಥ ನೀತಿ ಏನಿದೆ ಅದಕ್ಕೆ ಭಾಳ ಇನಿಷಿಯೇಟಿವ್ಸ್ನ ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು ಮತ್ತು PUC ಅಂತ ಬೇರೆ ಬೇರೆ ಹಂತದಲ್ಲಿ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಸ್ಕಿಲ್ ಎಟ್ ಸ್ಕೂಲ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ಕಿಲ್ ಎಟ್ ಸ್ಕೂಲ್ ಅಂದರೆ ಅವರಿಗೆ ಸ್ವಲ್ಪ ಕೌಶಲಾಭಿವೃದ್ಧಿ ಇದನ್ನು ಕೂಡ ಸ್ವಲ್ಪ ಬರಬೇಕು, ಸ್ಕಿಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ತರಬೇತಿ ಸಿಗಲಿ ಅಂಥೇಳಿ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಮೇಯ್ನ್ಲಿ ನನಗೆ ಬೇಕಾಗಿರೋದು ಟೀಚರ್ ರಿಕ್ರೂಟ್ಮೆಂಟಿಗೆ ರೂಮ್ಸು, ಇವೆರಡಕ್ಕೆ ಜಾಸ್ತಿ ಅನುದಾನ ಕೊರತೆ ಕಾಣಿಸುತ್ತೆ. ಯಾಕೆಂದರೆ ಅದು ಹಿಂದೆಯಿಂದ ಇಷ್ಟು ವರ್ಷ ಕೊರತೆ ಕೊಟ್ಟು ಬಂದುಬಿಟ್ಟಿದ್ದಾರೆ. ಸೊ ಅದನ್ನು ಮೇಲ್ದರ್ಜೆಗೆ ತರಬೇಕಂದ್ರೆ ಎವ್ರಿ ಇಯರು ಯಾರು ರಿಟೈರ್ಡ್ ಆಗ್ತಾರೆ ಅದ್ರ ಜೊತೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜನರು ಸಿಕ್ಕರೆ ಅದನ್ನು ಇನ್ನೊಂದು 5-6 ದಿವಸದೊಳಗೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಆಗ್ತದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 80% ಎಲ್ಲ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಆಗಲೇ ಪರ್ಮಿಷನ್ ಸಿಕ್ಕಿದೆ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಸಂತೋಷ ಏನು ಅಂತಂದರೆ ಅಲ್ಲಿ KKRDBಯಲ್ಲಿ ಬರ್ತಕ್ಕಂಥ 25% ಬರೀ ನನ್ನ ಇಲಾಖೆಗೆ ಕೊಟ್ಟುಬಿಡ್ತಾರೆ. ಸೊ ಅಲ್ಲಿ ತುಂಬ ಹಿಂದೆ ಉಳಿದಿದೆ, ಕಲಿಕೆಯಲ್ಲಿ ಉಳಿದಿದೆ ಅಂತಕ್ಕಂಥದ್ದು ಭಾವನೆ ಏನಿತ್ತು. ಈಗ 2 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಕೋಟ್ಯಾಂತರ ರೂಪಾಯಿ, ಆಲ್ಮೋಸ್ಟ್ ಅಬೌಟ್ 1000 crores ಮೇಲೆ ಬಂದಿದೆ, 1500 crores ಬಂದಿದೆ ಬರೀ ಶಿಕ್ಷಣ ಇಲಾಖೆಗೆ. ಸೊ ಪ್ರಗತಿ ಇನ್ಫ್ರಾಸ್ಟ್ರಕ್ಚರ್ ವೈಸು ಮತ್ತು ಕಲಿಕೆಯಲ್ಲಿ ಜಾಸ್ತಿ ಸ್ಪೀಡಾಗಿ ತೊಗೋಬೇಕು. ಅದೇನು ಕೊರತೆ ಇತ್ತು ನಮ್ಮ ರಾಜ್ಯದ ಸಮಾನತೆ ತೊಗೊಂಡಾಗ ಅದನ್ನು ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆನ ನಮ್ಮ ಈ ಪೀರಿಯಡಲ್ಲಿ ಮುಗಿದೋಗ್ಬಿಡುತ್ತೆ. ಅತಿಥಿ ಶಿಕ್ಷಕರ ಸಂಬಳ ಜಾಸ್ತಿ ಮತ್ತು ಊಟ ಅಡುಗೆ ಮಾಡಿದವ್ರದ್ದು ಸಂಬಳ ಜಾಸ್ತಿ, ಅದನ್ನು ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾವು ಬಜೆಟಲ್ಲೂ ಕೂಡ ಕೇಳ್ಕೊಂಡಿದ್ದೀವಿ. ಇಲ್ಲ ಅದನ್ನು ಅಗತ್ಯ ಇರ್ತಕ್ಕಂಥ ಸಮ್ ಟೆಕ್ನಿಕಲ್ ಇದ್ರೊಳಗೆ ಯಾವುದೂ ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ, ಅದನ್ನು ಹಿಡಿದುಬಿಟ್ರೆ ಹೇಗೆ, ಅದನ್ನು ಕ್ಲಿಯರ್ ಆಗಿದೆ. ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ. ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನೇನು ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ. ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಆಗುತ್ತೆ ಯಾವ್ದಾದ್ರು ಬಾಕಿ ಇದೆ. ಕೆಲವು ಕಡೆಗೆ ಕೊಟ್ಟಿದ್ದಾರೆ, ಕೆಲವು ಕಡೆಗೆ ಸಮ್ ಪ್ರಾಬ್ಲಮ್ಸ್ ಆಗಿದೆ.
ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ. ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು 7ನೇ ತಾರೀಕೊಳಗೆ ಏನು ಡಿಸಿಷನ್ ತೊಗೊಳ್ತಾರೆ. ಕೆಲವು ರಿಕ್ವೆಸ್ಟ್ನ ನಾವು ಕೇಳಿದ್ದೀವಿ. ನಾನು ಹೇಳ್ತೀನಿ, ಅದನ್ನು ಮುಂದೆ ನಾನು ಹೇಳ್ತೀನಿ. ಓಕೆ, ರೈಟ್, ಥ್ಯಾಂಕ್ ಯು. 2 ಸಬ್ಜೆಕ್ಟು 3 ಸಬ್ಜೆಕ್ಟಲ್ಲೂ ಅವರು ಏನಾದರೂ ಪಾಸಿಂಗ್ ಬರೋಂಗಿದ್ರೆ ಮುಂಚೆ ಏನಿತ್ತು ಅದೇ ರೂಲ್ಸ್, ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಲಾಸ್ಟ್ ಟೈಮ್ ಕೊಟ್ಟಿರ್ತಕ್ಕಂಥ ಗ್ರೇಸ್ ಮಾತ್ರ ತೆಗ್ದಿದೆ. 33ಕ್ಕೆಲ್ಲ ಬರೋದಿಲ್ಲ. ಅದು ಏನು 2023ಕ್ಕಿಂತ ಮುಂಚೆ ಏನಿತ್ತು ಅದೇ ಇರ್ತದೆ. ಸರ್, ಅಲ್ಪಸಂಖ್ಯಾತರ ಮುಖಂಡರಿಗೆ ಒಂದು ಆಗ್ರಹ ಮಾಡ್ತಾರೆ ಸರ್, ಹಿಜಾಬ್ ವಿಚಾರದಲ್ಲಿ ಪರೀಕ್ಷೆ ಬರಲಿಕ್ಕೆ ಒಂದು ಸ್ಪಷ್ಟನೆ ಕೊಡಲಿ ಶಿಕ್ಷಣ ಇಲಾಖೆ ಅಂತ. ನಾವು ಕೊಡೋಕ್ಕಾಗಲ್ಲ, ಕೋರ್ಟಲ್ಲಿದೆ. ನೆಕ್ಸ್ಟ್ ಕೇಳಿ, ಕೋರ್ಟಲ್ಲಿದ್ದರೆ ನಾವು ಕೊಡೋಕ್ಕಾಗಲ್ಲ. ಚಿಕ್ಕಿ ನಿಲ್ಲಿಸಾಯಿತು. ಬಾಳೆಹಣ್ಣು ಮತ್ತು ಮೊಟ್ಟೆ, ಸೊ ಇದೆಲ್ಲ ಕಡೆ ಸರಿಯಾಗಿ ಕ್ಲೀನ್ ಆಯ್ತು. ಈಗ ಅದು ಎಲ್ಲರೂ ಕೂಡ SDMC ಅವರು ಕಂಪ್ಲೇಂಟ್ ಮಾಡಿದರು, ಬೇರೆಯವರು ಪೋಷಕರು, ಮತ್ತು ಮಕ್ಕಳಿಗೆ ಅದು ಹೆಲ್ತಿ ಇರಲಿಲ್ಲ, ಒಳ್ಳೆ ಆರೋಗ್ಯಕ್ಕೂ ಕೂಡ ಇದಾಗೋದು. ಸೊ ನಾವೇ ಅದನ್ನ ಡಿಸೈಡ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ಅಲ್ಲೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಲೋಕಲಲ್ಲಿ ಮಾಡಿಬಿಡೋರು. ಸೊ 35 ಗ್ರಾಮ್ಸ್ ಅಂತ ಕೊಡ್ತಾ ಇರಲಿಲ್ಲ. ಇದೆಲ್ಲದು ತೊಂದರೆ ಆಗಿರೋದ್ರಿಂದ ನಿಲ್ಲಿಸಾಯ್ತು. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಿ ಮುಖ್ಯಮಂತ್ರಿಗಳು ಹೇಳಿದರು, ಇಲ್ಲ ನಿಲ್ಲಿಸ್ಬಿಡಿ, ಒಳ್ಳೇದಲ್ಲ ಅಂತ. ಇಲ್ಲ, ಬಾಳೆಹಣ್ಣು ಈಸ್ ವೆರಿ ಗುಡ್. ಬಟ್ ಇದು ಸುಮ್ಮನೆ ಮಿಕ್ಸ್ ಮಾಡಿ ಹಾಳು ಮಾಡಿಬಿಟ್ರೆ ಮತ್ತು ಮಕ್ಕಳಿಗೆ ಅದು ಹೆಲ್ತಿಗೆ ಎಫೆಕ್ಟ್ ಆಗ್ತದೆ. ನಾವು ಕೊಡೋದು ಅವ್ರಿಗೆ ಪೌಷ್ಟಿಕತೆಗಿದ್ದಾಗ ಅದಕ್ಕೆ ಅನುಗುಣವಾಗಿ ಕೊಡ್ತಕ್ಕಂಥ ಕೆಲಸವನ್ನು 25ನೇ ತಾರೀಕು ಅದು ಅದೇ ಸೇಮ್ ಇದನ್ನು. ಮತ್ತು ಇಲ್ಲಿ ಚೆನ್ನಿ ಅವರಿಗೆ ಮತ್ತು ನಮ್ಮ MLC ಅವರು ಮತ್ತು ಇಲ್ಲಿ ಲೋಕಲ್ ಅವರು ಯಾರ್ಯಾರಿದೆ ಲೀಡರ್ಸಿಗೆಲ್ಲ ಹೇಳಿದೆ, ಅವರಿಗೂ ಕೂಡ ಹೇಳಿದೆ. ಬಂದು ಏನಿಲ್ಲ, ನಾನೇ ಅವತ್ತು ಹೋಗಿದ್ದೆ. ಈಗ ಸದ್ಯಕ್ಕೆ ಸ್ವಲ್ಪ ರೋಡು ಮತ್ತು ಕಂಬದ್ದು ಹಾಕಿಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ಸಿಗೆ ಕುಡಿಯೋ ನೀರಿಗೂ ಮ್ಯಾನೇಜ್ ಮಾಡ್ತಾಯಿದ್ದೀವಿ. ಸ್ವಲ್ಪ ಒಂದು 5-10 ದಿವಸ ಹೆಚ್ಚು ಕಮ್ಮಿ ಕೆಲಸ ಆಗ್ಬೋದು. ಅವರೆಲ್ಲ ಹೋಗಿ ಸೆಟ್ಲ್ ಆಗೋಷ್ಟಿಗೆ ಸರಿ ಆಗ್ತದೆ. ಬಟ್ ಪರ್ಮನೆಂಟ್ ಸೋರ್ಸ್ ಬೇಕಲ್ಲಿಗೆ. ಈಗ ಟೆಂಪ್ರವರಿಗೆ ನೋ ಪ್ರಾಬ್ಲಮ್, ಕರೆಂಟು ನೋ ಪ್ರಾಬ್ಲಮ್ಮು, ಬಟ್ ಪರ್ಮನೆಂಟಾಗಿ ಒಂದು ಕಡೆಗೆ ಮಾಡಿಕೊಡ್ಬೇಕಲ್ಲ. ಅದ್ರದ್ದು ಜಮೀರ್ ಅವ್ರು ಬಂದಾಗ ಸ್ವಲ್ಪ ಜಾಸ್ತಿ ದುಡ್ಡು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ, ಮಾಡ್ತಾರೆ, ಅದೇನು ತೊಂದರೆ ಇಲ್ಲ. ನಾನು ಅವತ್ತು ಹೇಳಿದ್ದಲ್ಲ, ನಾನು ಸುಮಾರಷ್ಟು ಹೊಸ ಕಾರ್ಯಕ್ರಮಗಳನ್ನು ಕಲಿಕೆಗೆ ಸ್ವಲ್ಪ ಒತ್ತನ್ನು ಕೊಡ್ತಾಯಿದ್ದೀವಿ. ಯಾಕಂದರೆ ಟೀಚರ್ಸ್ನು ರಿಕ್ರೂಟ್ಮೆಂಟು ಮಾಡಬೇಕು, ಮುಂಚೆನೂ ಮಾಡಿದ್ವಿ, ಅದಾದಮೇಲೆ ಇನ್ನೂ ಜಾಸ್ತಿ ಮಾಡಬೇಕು ನಾವು ರಿಕ್ರೂಟ್ಮೆಂಟು. ಮತ್ತು ಬೈಲಿಂಗ್ವಲ್ ಸ್ಕೂಲ್ಸು, ಮತ್ತು LKG UKG, ಮತ್ತು ಕಲಿಕೆಗೆ ಸ್ವಲ್ಪ ಒತ್ತನ್ನು ಕೊಡ್ತಕ್ಕಂಥ, ಅಂದರೆ ಸ್ವಲ್ಪ ಪ್ಲ್ಯಾನಿಂಗ್ ಅವರಿಗೆ ಹೇಳ್ಕೊಡ್ತಕ್ಕಂಥ ನೀತಿ ಏನಿದೆ ಅದಕ್ಕೆ ಭಾಳ ಇನಿಷಿಯೇಟಿವ್ಸ್ನ ಪ್ರೈಮರಿ ಸ್ಕೂಲು, ಮಿಡಲ್ ಸ್ಕೂಲು, ಹೈಸ್ಕೂಲು ಮತ್ತು PUC ಅಂತ ಬೇರೆ ಬೇರೆ ಹಂತದಲ್ಲಿ ನಾವು ಮಾಡ್ತಾಯಿದ್ದೀವಿ. ಆಮೇಲೆ ಸ್ಕಿಲ್ ಎಟ್ ಸ್ಕೂಲ್ ಅಂಥೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸ್ಕಿಲ್ ಎಟ್ ಸ್ಕೂಲ್ ಅಂದರೆ ಅವರಿಗೆ ಸ್ವಲ್ಪ ಕೌಶಲಾಭಿವೃದ್ಧಿ ಇದನ್ನು ಕೂಡ ಸ್ವಲ್ಪ ಬರಬೇಕು, ಸ್ಕಿಲ್ಸ್ ಬಗ್ಗೆ ಎಲ್ಲ ಸ್ವಲ್ಪ ತರಬೇತಿ ಸಿಗಲಿ ಅಂಥೇಳಿ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ. ಮೇಯ್ನ್ಲಿ ನನಗೆ ಬೇಕಾಗಿರೋದು ಟೀಚರ್ ರಿಕ್ರೂಟ್ಮೆಂಟಿಗೆ ರೂಮ್ಸು, ಇವೆರಡಕ್ಕೆ ಜಾಸ್ತಿ ಅನುದಾನ ಕೊರತೆ ಕಾಣಿಸುತ್ತೆ. ಯಾಕೆಂದರೆ ಅದು ಹಿಂದೆಯಿಂದ ಇಷ್ಟು ವರ್ಷ ಕೊರತೆ ಕೊಟ್ಟು ಬಂದುಬಿಟ್ಟಿದ್ದಾರೆ. ಸೊ ಅದನ್ನು ಮೇಲ್ದರ್ಜೆಗೆ ತರಬೇಕಂದ್ರೆ ಎವ್ರಿ ಇಯರು ಯಾರು ರಿಟೈರ್ಡ್ ಆಗ್ತಾರೆ ಅದ್ರ ಜೊತೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜನರು ಸಿಕ್ಕರೆ ಅದನ್ನು ಇನ್ನೊಂದು 5-6 ದಿವಸದೊಳಗೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಆಗ್ತದೆ. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು 80% ಎಲ್ಲ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಆಗಲೇ ಪರ್ಮಿಷನ್ ಸಿಕ್ಕಿದೆ. ಪ್ಲಸ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾಳ ಸಂತೋಷ ಏನು ಅಂತಂದರೆ ಅಲ್ಲಿ KKRDBಯಲ್ಲಿ ಬರ್ತಕ್ಕಂಥ 25% ಬರೀ ನನ್ನ ಇಲಾಖೆಗೆ ಕೊಟ್ಟುಬಿಡ್ತಾರೆ. ಸೊ ಅಲ್ಲಿ ತುಂಬ ಹಿಂದೆ ಉಳಿದಿದೆ, ಕಲಿಕೆಯಲ್ಲಿ ಉಳಿದಿದೆ ಅಂತಕ್ಕಂಥದ್ದು ಭಾವನೆ ಏನಿತ್ತು, ಈಗ 2 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಕೋಟ್ಯಾಂತರ ರೂಪಾಯಿ, ಆಲ್ಮೋಸ್ಟ್ ಅಬೌಟ್ 1000 crores ಮೇಲೆ ಬಂದಿದೆ, 1500 crores ಬಂದಿದೆ ಬರೀ ಶಿಕ್ಷಣ ಇಲಾಖೆಗೆ. ಸೊ ಪ್ರಗತಿ ಇನ್ಫ್ರಾಸ್ಟ್ರಕ್ಚರ್ ವೈಸು ಮತ್ತು ಕಲಿಕೆಯಲ್ಲಿ ಜಾಸ್ತಿ ಸ್ಪೀಡಾಗಿ ತೊಗೋಬೇಕು. ಅದೇನು ಕೊರತೆ ಇತ್ತು ನಮ್ಮ ರಾಜ್ಯದ ಸಮಾನತೆ ತೊಗೊಂಡಾಗ ಅದನ್ನು ಮುಂಚೂಣಿಗೆ ತರ್ತಕ್ಕಂಥ ವ್ಯವಸ್ಥೆನ ನಮ್ಮ ಈ ಪೀರಿಯಡಲ್ಲಿ ಮುಗಿದೋಗ್ಬಿಡುತ್ತೆ. ಅತಿಥಿ ಶಿಕ್ಷಕರ ಸಂಬಳ ಜಾಸ್ತಿ ಮತ್ತು ಊಟ ಅಡುಗೆ ಮಾಡಿದವ್ರದ್ದು ಸಂಬಳ ಜಾಸ್ತಿ, ಅದನ್ನು ಮಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ನಾವು ಬಜೆಟಲ್ಲೂ ಕೂಡ ಕೇಳ್ಕೊಂಡಿದ್ದೀವಿ. ಇಲ್ಲ ಅದನ್ನು ಅಗತ್ಯ ಇರ್ತಕ್ಕಂಥ ಟೆಕ್ನಿಕಲ್ ಇದರೊಳಗೆ ಯಾವುದೂ ಹೋಲ್ಡ್ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ.
ಕೊಡೋದೇ ನಾವು ಕಮ್ಮಿ ಕೊಡ್ತೀವಿ, ಅದನ್ನು ಹಿಡಿದು ಬಿಟ್ರೆ ಹೆಂಗೆ? ಅದನ್ನು ಕ್ಲಿಯರ್ ಆಗಿದೆ. ಟೆಕ್ನಿಕಲ್ ಸಮ್ ಪ್ರಾಬ್ಲಮ್ ಇತ್ತು, ಅದನ್ನೆಲ್ಲ ಮೊನ್ನೆ ಸಾಯಂಕಾಲ ಕ್ಯಾಬಿನೆಟ್ ಆದಮೇಲೆ ಇನ್ಯಾವುದಿದೆ ಎಲ್ಲ ಪೆಂಡಿಂಗ್ ಕೊಡಬೇಕಂತ. ಅದು ಬಿಟ್ಟರೆ ಯಾವುದು ಹಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಏನೇನು ಬಾಕಿ ಇದೆ ಎಲ್ಲದೂ ಕೂಡ ಕೊಡ್ತೀವಿ. ಅದು ಎಲ್ಲ ಗ್ಯಾರಂಟಿಗಳಲ್ಲಿ ಬಾಕಿ ಇದ್ರೂ ಕೊಡ್ತೀವಿ, ಇದನ್ನು ಕೊಡ್ತೀವಿ. ಶಿಕ್ಷಕರ ಸಂಬಳ ಬಿಡುಗಡೆ ಆಗಿದೆ. ಆಗುತ್ತೆ ಈಗ ಆಗುತ್ತೆ. ಯಾವ್ದಾದ್ರು ಬಾಕಿ ಇದೆ, ಕೆಲವು ಕಡೆಗೆ ಕೊಟ್ಟಿದ್ದಾರೆ, ಕೆಲವು ಕಡೆಗೆ ಸಮ್ ಪ್ರಾಬ್ಲಮ್ಸ್ ಆಗಿದೆ. ಕೆಲವು ಬೇಡಿಕೆಗಳನ್ನು ಕೇಳ್ಕೊಂಡಿದ್ದೀನಿ. ನೋಡೋಣ, ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಒಂದು ರೌಂಡು ಮೀಟಿಂಗ್ ಕರೆದು ಫೈನಲ್ ಮಾಡ್ತಾರೆ. ಅದು ಅವರು ಇದಕ್ಕೆ ಬಿಟ್ಟಿರೋದನ್ನು 7ನೇ ತಾರೀಕೊಳಗೆ ಏನು ಡಿಸಿಷನ್ ತೊಗೊಳ್ತಾರೆ. ಕೆಲವು ರಿಕ್ವೆಸ್ಟ್ನ ನಾವು ಕೇಳಿದ್ದೀವಿ. ನಾನು ಹೇಳ್ತೀನಿ, ಅದನ್ನು ಮುಂದೆ ನಾನು ಹೇಳ್ತೀನಿ. ಓಕೆ, ರೈಟ್, ಥ್ಯಾಂಕ್ ಯು.